ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ವಿನಯ್. ನೋಡ್ತೀರಾ? ನೋಡ್ತೇವೆ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವರು. ಯಾರು ಗೆಲ್ತಾರೆ? ವಿನಯ್ ಗೆಲ್ತಾನೆ. ಜೋರಾಗಿ ಹೇಳಿ. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ನೋಡ್ತೀವಿ, ರೆಗ್ಯುಲರ್ ಆಗಿ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಅವರು ಅವ್ರು ಇಷ್ಟ ಆಗ್ತಾ ಇದ್ದಾರೆ. ಏನಕ್ಕೆ? ಒಂದ್ಸತಿ ವಿನಯ್ ಕಡೆ ಹೋಗ್ತಾರೆ, ಒಂದ್ಸತಿ ಕಾರ್ತಿಕ್ ಕಡೆ ಬರ್ತಾರೆ, ಅವ್ರು ಸರಿ ಅಂತಾರೆ, ಒಂದ್ಸತಿ ಇವ್ರು ಸರಿ ಅಂತಾರೆ. ಅದಕ್ಕೋಸ್ಕರ ಇಷ್ಟ ಆಗ್ತಾ ಇದ್ದಾರೆ. ವಿನಯ್ ಅವರು? ವಿನಯ್ ಅವರು ಅಷ್ಟೇನೆ, ಅವ್ರು ಮಾತಾಡೋದು ಸರಿ ಇಲ್ಲ, ಅವ್ರ ನಡವಳಿಕೆ ಸರಿ ಇಲ್ಲ, ಎಲ್ಲರಿಗೂ ಒಂಥರ ಮೈಂಡ್ಗೆ ತುಂಬ್ತಾ ಇದ್ದಾರೆ ಏನೋ ವಿನಯ್ ಅವರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನು ಒಂದ್ಸಲ ನನಗೆ ಇಷ್ಟ ಇಲ್ಲ. ಯಾಕೆ? ಅವರು ಮೈಂಡ್ಗೆ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಪ್ರತಿ ವಾರ ಪಂಚಾಯತಿ ಇರುತ್ತಲ್ವಾ? ಎಲ್ಲ ನೋಡ್ತೀನಿ, ಚೆನ್ನಾಗಿ ನಡೆಸ್ಕೊಂಡು. ನಿಮ್ಮ ಓಟು? ಕಾರ್ತಿಕ್ ಥ್ಯಾಂಕ್ ಯು. ಸೂಪರ್. ಯಾಕೆ ಗೆಲ್ತಾರೆ? ಅವ್ನು ಬುದ್ಧಿವಂತ, ಅವ್ನು ಗೆಲ್ತಾನೆ, ಅವ್ನು ಫೈಟ್ ಮಾಡ್ತಾನೆ. ಸಂಗೀತ ಅವ್ರು ಇದಾರಲ್ಲ? ಸಂಗೀತ ಅವ್ರು ಇದಾರೆ, ಆದ್ರೆ ಅವಳು ಮೋಸದಿಂದ ಗೆಲ್ತಾಳೆ ಅಷ್ಟೇ. ಯಾರನ್ನ ಮೋಸ ಮಾಡಿ? ಒಳಗೆ ಮಾಡ್ಕೊಂಡು ಹೇಳ್ಕೊಟ್ಬಿಟ್ಟು ತಾನು ಒಳ್ಳೆಳಾಗಬೇಕು, ಅದು ಅಷ್ಟೇ. ವಿನಯ್ಗೆ ಆ ಥರ ಬುದ್ಧಿ ಇಲ್ಲ. ಅವ್ನು ಚೆನ್ನಾಗಿ ಅಲ್ಲ, ಎಲ್ಲರನ್ನ ಟಾರ್ಗೆಟ್ ಮಾಡ್ಕೊಂಡು ಜಗಳ ಆಡ್ತಾವ್ರಲ್ಲ, ಏನಂತೀರ? ಯಾರನ್ನು ಟಾರ್ಗೆಟ್ ಮಾಡಲ್ಲ, ಎಲ್ಲ ಅವ್ರ ಹತ್ರಕ್ಕೆ ಹೋಗ್ತಾರೆ. ಇವನೇನು ಯಾರನ್ನು ಕರೆಯಲ್ವಲ್ಲ ವಿನಯ್. ಬುದ್ಧಿ ಇರ್ಬೇಕು. ನಾವು ಕರಿತೀವಿ ಅಂತ ನೀವು ಬಂದ್ಬಿಟ್ರೆ ನಿಮಗೆ ಬುದ್ಧಿ ಇದೆ ಅನ್ಬೇಕಾ ಇಲ್ಲ ಅನ್ಬೇಕಾ? ಅದಕ್ಕೆ ಅವ್ರ ಸ್ವಂತ ಬುದ್ಧಿಯಿಂದ ಅವ್ರು ಮಾಡ್ಬೇಕು. ಅಲ್ಲ, ಇಡೀ ಗೇಮಲ್ಲಿ ಜಗಳನೇ ಅವ್ರು ತರೋದಲ್ವಾ? ಏನಿಲ್ಲ, ಇವ್ರು ಮಾಡೋದು ಯಾರು ಸಂಗೀತ ಕ್ರಿಯೇಟ್ ಮಾಡೋದು ಗಲಾಟಿಂದ. ಅವನ್ನ ಕೆಟ್ಟವ್ರು ಮಾಡೋದಕ್ಕೆ ಇವಳು ಮಾಡ್ತಾಳೆ, ಆದ್ರೆ ವಿನಯೇ ಬೆಸ್ಟ್. ವಿನಯ್ ಅವರು. ಕಾರ್ತಿಕ್ ಅವರು? ಕಾರ್ತಿಕ್ ಅವರೆಲ್ಲ ಏನಿಲ್ಲ. ಕಾರ್ತಿಕ್ ಅದೇ ಸಂಗೀತದ ಮಾತೇ ತಾನೆ ಕೇಳೋದು. ಮೊನ್ನೆ ತಲೆನೇ ಹೊಡೆದಾಕ್ಬಿಟ್ರು ಸಂಗೀತ ಅವ್ರ ತಲೆ. ಅದು ಹೊಡ್ಕೋತಾರೆ, ಆಮೇಲೆ ಮತ್ತೆ ಒಂದಾಗ್ತಾರೆ ಪಾಡಿಗೆ ಅವ್ರು ಅಷ್ಟೇ. ಅದೆಲ್ಲ ಏಟು, ಅದೆಲ್ಲ ಆಟದಲ್ಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅದೆಲ್ಲ ಬೇಡ, ಅವ್ರೆಲ್ಲ ಬೇಡ, ಅವರೆಲ್ಲ ಈಗಾಗಲೇ ವಿನ್ ಆಗ್ತಾರಂತ ಹೇಳಿ. ಏನಿಲ್ಲ, ವಿನ್ ಆದ್ಮೇಲೆ ನೋಡೋಣ. ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ? ನಾನು ವಿನಯಪ್ಪ. ವಿನಯನೇ ಗೆಲ್ಬೇಕು. ವಿನಯ ಗೆಲ್ಬೇಕು. ಜಗಳ ಆಡೋರು ನಾನು ಓಟು ವಿನಯ್ಗೆನೆ. ಜಗಳ ಆಡಿದ್ರು ಅವನೇ. ಥ್ಯಾಂಕ್ ಯು. ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ, ಯಾರಿಗೂ ಎದುರ್ಕೊಳ್ಳಲ್ಲ. ಯಾರು ಏನು ಅನ್ಕೋತಾರೆ ಅಂತಾನೆ ಯೋಚನೆ ಮಾಡಿದ್ರೆ ಏನು ಅನ್ಸುತ್ತೆ ಆ ಕ್ಷಣದಲ್ಲಿ ಏನು ಹೇಳ್ಬೇಕು ಅದನ್ನ ಹೇಳ್ತಾರೆ. ಸೊ ವಿನಯ್ಗೆ ಸಪೋರ್ಟ್. ವಿನಯ್ ಅವರು ಬೇರೆ ಕಂಟೆಸ್ಟನ್ನ ಟಾರ್ಗೆಟ್ ಮಾಡ್ಕೊಂಡು ಭಯದಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದಾರೆ. ಇಲ್ಲ, ಅದು ಅವ್ರು ಆ ಥರ ಅನ್ಕೊಂಡಿದ್ದಾರೆ. ಇವ್ರು ವೀಕ್ ಇರೋದ್ರಿಂದ, ಅವ್ನು ಸ್ಟ್ರಾಂಗ್ ಇರೋದ್ರಿಂದ ಇವ್ರಿಗೆ ಆ ಥರ ಅನ್ಸುತ್ತೆ. ಬಿಟ್ರೆ ಯಾರನ್ನೋ ಅವ್ನು ಹಿಡಿತದಲ್ಲಿ ಇಟ್ಕೊಂಡು ಆ ಥರ ಮಾಡಿ ಜಗಳ ಅಂತೇನು ಮಾಡಲ್ಲ, ಬರೀ ಬಾಯಿ ಮಾತಿಂದನೇ ಎಲ್ಲರನ್ನ ಬೆದರಿಸಿ ಆಟ ಆಡ. ಅದು ಅವ್ರು ಇರೋದೇ ಹಂಗೆ, ಅವ್ರ ಹುಟ್ಟುಗಿಡನೇ ಅದು. ಅವ್ರು ಇರೋದೇ ಆ ಟೆರರ್ ಆಗಿದ್ದಾರೆ, ಅವ್ರ ಬೇಸ್ ವಾಯ್ಸೇ ಆ ರೇಂಜಿಗಿದೆ. ಸೊ ಅದು ಇವ್ರಿಗೆ ಆ ಥರ ಅನ್ಸುತ್ತೆ. ಇವ್ರು ಸಾಫ್ಟ್ ನೇಚರ್ ಇರೋದ್ರಿಂದ ಅವ್ರು ನಂಗೆ ಅನ್ಸುತ್ತೆ. ಬಿಟ್ಟರೆ ಅವ್ರು ಆ ಥರ ಯಾರನ್ನೂ ಎದುರಿಸ್ಕೊಂಡು ಇಟ್ಕೊಂಡಿಲ್ಲ. ಸಂಗೀತ ಅವರು? ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕೆ? ಏನೋ ಗೊತ್ತಿಲ್ಲ, ಮ್ಯಾನಿಪ್ಯುಲೇಟ್ ಮಾಡಿ ವಿನಯ್ನ ಕೆಟ್ಟವನು ಅಂತಾನೆ ಭಾವನೆ ಹುಟ್ಟಿಸಿ ಎಲ್ಲರ ಕಣ್ಣಲ್ಲೂ ವಿನಯ್ ಕೆಟ್ಟವನು, ಇವರೇ ಒಳ್ಳೆಯವರು ಅನ್ನೋ ಫೀಲಿಂಗ್ ಬಸ್ತಿದ್ದಾರೆ. ಸೊ ಅವ್ರು ಸಪೋರ್ಟ್ ಮಾಡಲ್ಲ. ಕಾರ್ತಿಕ್? ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಅದೇ ಸಂಗೀತನ ಸವಾಸ ಬಿಟ್ರೆ ಚೆನ್ನಾಗಿ ಆಡ್ತಾರೆ. ಮೊನ್ನೆ ತಲೆ ಹೊಡೆದಾಕಿದ್ರಲ್ಲ? ಅದೇ ಆ ಥರ ಇರಬೇಕು ಕಾರ್ತಿಕ್, ಅವಾಗ ಫಿನಾಲೆ ಅವ್ರಿಗೂ ಹೋಗ್ತಾರೆ. ಇಲ್ಲ ಅಂದ್ರೆ ಕಾರ್ತಿಕ್ ವಿನಯ್ ಅವ್ರ ಗುಡ್ ಫ್ರೆಂಡ್, ಸಂಗೀತ ಅವರಿಂದನೇ ಇವರು ಅವ್ರ ಮಧ್ಯೆ ತಂದಿಟ್ಟು ದೂರ ಆಗ್ತಾ ಇದ್ದಾರೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಯಾಕೆ? ಚೆನ್ನಾಗಿ ಆಡ್ತಾ ಇದಾರಲ್ವಾ? ಅದೇ ಸಂಗೀತ ದೀದಿ ಅಂದ್ಕೊಂಡು ಎಲ್ಲರನ್ನೂ ಅದೇ ದೀದಿ ಅನ್ನೋದ್ರಲ್ಲೇ ನೈಸ್ ಹೊಡ್ಕೊಂಡು ಮಸ್ಕ ಮಾಡ್ಕೊಂಡು ಫಿನಾಲೆಗೆ ಹೋಗ್ಬೇಕು ಅಂತಿದ್ದಾರೆ. ಅವ್ರಿಗೇನು ಸಪೋರ್ಟ್. ಈಗಾಗಲೇ ಬಹಳಷ್ಟು ಕಡೆ ಟಾಕ್ ಶುರುವಾಗಿದೆ, ಡ್ರೋನ್ ಪ್ರತಾಪೇ ವಿನ್ನರ್ ಅನ್ನೋದು ಫಿಕ್ಸ್ ಆಗಿದ್ದಾರೆ. ಯಾರು ಇರೋರ್ಗೂ ಯಾರಿಗೂ ಜಾಗ ಇಲ್ಲ ಬೇರೆಯವ್ರು. ವಿನಯ್ ಫೈನಲ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಿದ್ದಾರೆ. ಪ್ರತಿ ವಾರ ಪಂಚಾಯತ್ ನೋಡ್ತೀವಿ, ಒಂದು ಮಿಸ್ ಮಾಡದೆ ನೋಡ್ತೀವಿ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಕೊರ್ತೂರು ಸಂತೋಷ್ ಅವ್ರ ಬಗ್ಗೆ ಏನಂತಾರೆ? ಅದೇನೆ ಇವಾಗ ಕರೆಕ್ಟಾಗಿ ಆಡ್ತಿದ್ದಾರೆ. ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು, ಒಂದು ವಾರ ಆಗಿರಲಿಲ್ಲ, ಈಗಿಂದ ಸ್ಟಾರ್ಟ್ ಆಗಿದೆ. ನೋಡಬೇಕು, ಇದೇ ಥರ ಆಡಿದ್ರೆ ಫಿನಾಲೆ ಕೊಡ್ತಾರೆ. ನಿಮ್ಮ ಓಟು? ವಿನಯ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅನುಷಾ. ಏನಕ್ಕೆ ರೀ? ಚೆನ್ನಾಗಿ ಆಡ್ತಿದ್ದಾರೆ, ಫೇಕ್ ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೋಸ್ಕರ. ಸಂಗೀತ ಇಷ್ಟ ಆಗ್ತಾರೆ. ಸಂಗೀತ ಅವ್ರು ಬೇಡ, ಯಾಕೆ? ಅವ್ರು ತುಂಬಾ ವರ್ಸ್ಟಾಗಿ ಆಡ್ತಿದ್ದಾರೆ, ಎಲ್ಲದಕ್ಕೂ ರಿಗ್ರೆಟ್ ಆಗ್ತಾರೆ. ಕಾರ್ತಿಕ್ ಅವ್ರು ಇಷ್ಟ ಆಗ್ತಾರೆ. ಮೊನ್ನೆ ತಲೆ ಹೊಡೆದಾಕಿದ್ರಲ್ಲ? ಬೇಡ, ತಲೆ ಹೊಡೆದಾಕಿದ್ರಲ್ರಿ? ಹೌದೌದು. ಸಂಗೀತ ಅವ್ರು ಇಷ್ಟ ಆಗಲ್ಲ, ಕಾರ್ತಿಕ್ ಅವ್ರು ಇಷ್ಟ ಆಗ್ತಾರೆ. ಫೈನಲ್ಸ್ಗೆ ಖಂಡಿತ ಬಂದೇ ಬರ್ತಾರೆ. ವಿನಯ್ ಅವರು ಬರ್ತಾರೆ. ವಿನಯ್ ಅವರು TRPಗೋಸ್ಕರ ಆದ್ರೂ ಒಂದೇ ಬರ್ತಾರೆ ಅನ್ಸುತ್ತೆ. ಎಲ್ಲರ ಜೊತೆ ಜಗಳ ಆಡ್ಕೊಂಡು ಅವ್ರಿಗೂ ಫ್ಯಾನ್ ಬೇಸ್ ಇದೆ. ಬಟ್ ಕಾರ್ತಿಕ್ ಅವರು ಫೈನಲ್ಸ್ ಬರ್ತಾರೆ. ಕಾರ್ತಿಕ್ ವಿನಯ್ ಗುಡ್ ಫ್ರೆಂಡ್, ಸಂಗೀತ ಅವರಿಂದನೇ ಹಾಳಾಗ್ತಾ ಇದಾರೆ ಅನ್ನೋದು 100%. ಅವರಿಂದಾನೇ ಅಲ್ವಾ ಆಗಿದ್ದು, ಇಲ್ಲಾಂದ್ರೆ ಅವ್ರು ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡಿಬೇಕಾದ್ರೆ ಅವರಿಬ್ರು ಕಾರ್ತಿಕ್ ಮತ್ತೆ ವಿನಯ್ ಅವ್ರು ಚೆನ್ನಾಗಿ ಆಡ್ತಾರೆ, ಅವರಿಬ್ರು ಒಂದಾಗ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ?
ಅವ್ರು ಫುಲ್ ಫೇಕ್ ಅನ್ಸುತ್ತೆ. ಹೊರಗಡೆನೆ ಅಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಇನ್ನು ಒಳಗಡೆ ಅಲ್ಲಿ ಕುತ್ಕೊಂಡು ಗೇಮ್ ಪ್ಲಾನ್ ಮಾಡಲ್ವಾ? ಈಗಾಗಲೇ ಕರ್ನಾಟಕ ಜನತೆ ಡ್ರೋನ್ ಪ್ರತಾಪೇ ವಿನ್ನರ್ ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಇಲ್ಲ ಚಾನ್ಸೇ ಇಲ್ಲ. ಏನು ಗೊತ್ತಾ, ಈ ಥರ ಮತ್ತೇನೋ ಡ್ರೋನ್ ಪ್ರತಾಪ್ ಅವ್ರು ವಿನ್ ಆದರೆ ಈ ಥರ ಫೇಕ್ ಮಾಡ್ಕೊಂಡು ಬಂದು ರಿಯಾಲಿಟಿ ಶೋಗೆ ಬಂದು ಇನ್ನೊಬ್ರು ನಾವು ಇದೇ ಥರ ಹಾಕ್ಬೋದು ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಸೊ ಡ್ರೋನ್ ಪ್ರತಾಪ್ ಅವ್ರು ಯಾವುದೇ ಕಾರಣಕ್ಕೂ ವಿನ್ ಆಗೋದಿಲ್ಲ. ಅವ್ರು ತಪ್ಪು ಒಪ್ಪಿಕೊಂಡಿದ್ದಾರಲ್ವ? ತಪ್ಪು ಒಪ್ಕೊಂತಾರೆ, ಬಟ್ ಬೇರೆಯವ್ರು ಹಂಗೆ ತಿಳ್ಕ್ ಮಾಡ್ತಾರಲ್ಲ, ನಾನು ತಪ್ಪು ಒಪ್ಕೋತೀನಿ, ತಪ್ಪು ಮಾಡ್ತೀನಿ, ಮತ್ತೆ ರಿಯಾಲಿಟಿ ಶೋಗೆ ಹೋಗ್ಬೋದು ಅಂತ ಅವ್ರ ಮೈಂಡ್ ಸೆಟ್ ಬರುತ್ತೆ. ಇದರಿಂದ ಎಲ್ಲ ನೆಗೆಟಿವ್ ಬರುತ್ತೆ ಹೊರತು ಪಾಸಿಟಿವ್ ಏನು ಥಿಂಕ್ ಮಾಡಲ್ಲ ಜನ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವರೆಲ್ಲಾನು ಪ್ರತಿಯೊಂದು ಎಪಿಸೋಡು ವಾಚ್ ಮಾಡಿ ವೀಕೆಂಡಲ್ಲಿ ಬಂದು ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಓಟು? ಕಾರ್ತಿಕ್ ಅವ್ರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅನ್ನೋ ರೇಂಜಿಗೆ ಟ್ರೀಟ್ ಆಗಿದೆ ಈಗ? ಆಗಿರಲಿಲ್ಲ ಸರ್. ಮೇ ಬಿ ಬರ್ಬೋದು, ಟಾಪ್ 5 ಜನದಲ್ಲಿ ಒಬ್ರು ಯಾರಾದ್ರು ಬರ್ಬೋದು ಅವರು, ಬಟ್ ಫೈನಲಿಸ್ಟಲ್ಲಿ ಬರಲ್ಲ. ವಿನ್ನರ್ ಯಾರು ಆಗ್ತಾರಂತಾರೆ? ಮೇ ಬಿ ವಿನಯ್ ಆರ್ ಕಾರ್ತಿಕ್. ವಿನಯ್ ಅವ್ರ ಕಾರ್ತಿಕ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಇಸ್ ಟಾಪ್ 1. ಈಸ್ ಅವರ್ ಫೇವ್ರೆಟ್ ಆ್ಯಕ್ಟರ್ ಆ್ಯಂಡ್ ಬಿಗ್ ಬಾಸ್ನ ತುಂಬ ಚೆನ್ನಾಗಿ ನಡೆಸ್ಕೊಂಡು. ನಿಮ್ಮ ಓಟು? ಯಾವುದರಲ್ಲಿ ಕಂಟೆಸ್ಟೆಂಟ್? ನಮ್ಮ ಒಟ್ಟು ಕಾರ್ತಿಕ್. ಥ್ಯಾಂಕ್ ಯು ಸೂಪರ್. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ ಕಾರ್ತಿಕ್ ಅವರು? ಜೆನ್ಯೂನ್ ಆಗಿದ್ದಾರೆ ಅದಕ್ಕೆ. ಸಂಗೀತ ಅವರು? ಸಂಗೀತ ಅವರು ಸುಮ್ಮನೆ ಜಗಳ ಮಾಡಿಕೊಂಡು ಹಿಂದಿರೋದೆಲ್ಲ ಸ್ಟ್ರಾಟಜಿ ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಕೊಟ್ಕೊಂಡಿದ್ದಾರೆ. ವಿನಯ್ ಅವ್ರನ್ನ ಜಗಳ ಮಾಡ್ತಾರಲ್ರಿ? ಜಗಳ ಮಾಡಿದ್ರು ಈಸ್ ಆನೆಸ್ಟ್. ಹಾಂ. ಕಾರ್ತಿಕ್ ಅವರು ಸಂಗೀತ ಅವ್ರ ತಲೆನೇ ಹೊಡೆದು ಹಾಕಿದ್ರು. ಸಂಗೀತ ಅವ್ರ ನಂಬಿಕೆ ದ್ರೋಹ ಆಯ್ತು ಅಂತೀರಾ? ಹೌದು, ಅವರ ನಂಬಿಕೆ ದ್ರೋಹ ಮಾಡಿದ್ರಲ್ವ. ಅವರು ಅಷ್ಟು ಕ್ಲೋಸ್ ಇದ್ದಾಗ ಅವ್ರ ಜೊತೆಲೇ ಹೋಗಿ ಹೇಳ್ಬೋದಿತ್ತು. ಹಿಂದೆಗಡೆ ಹೋಗಿ ಅವ್ರು ಬಕೆಟ್ ಹಿಡಿತಾರೆ ಅಂತೇಳಿ ತಪ್ಪು. ಅದಕ್ಕೆ ಅವ್ನು ಮಾಡಿದ್ದಾನೆ. ಕರೆಕ್ಟ್. ಸಂಗೀತ ಅವರು ಇರಲಿಲ್ಲ ಅಂದರೆ ಕಾರ್ತಿಕ್ ಅವರು 0 ಅನ್ನೋ ಒಂದು ಟಾಕ್ ಇತ್ತಲ್ವಾ? ಇಲ್ಲ ಅವರು ರಾಂಗ್ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ನಾವು ವಿ ವಿಲ್ ಪ್ರೂವ್ ಇಟ್. ಅವ್ನು ಪ್ರೂವ್ ಮಾಡ್ತಾನೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವರು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾರೆ ಆರಾಮಾಗಿ, ಆಮೇಲೆ ಎದ್ದೊಳ್ತಾರೆ, ಮತ್ತೆ ಮಲ್ಕೊತಾರೆ, ಆಗಿದ್ದಾರೆ ಅವರು. ಅಲ್ಲ, ಗೇಮ್ಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರಾ? ಇಲ್ಲ ಆಡ್ತಾರೆ, ಅದೇ ಹೇಳ್ತಿದ್ದೀನಲ್ಲ, 1 ವೀಕ್ ಚೆನ್ನಾಗಿರ್ತಾರೆ, 1 ವೀಕ್ ಹಂಗೆ. ಯಾರು ಇಷ್ಟ ಆಗ್ತಾರೆ? ವರ್ತೂರ್ ಸಂತೋಷ್. ಏನಕ್ಕೆ ರೀ? ಅಂದರೆ ಅವರು ಬಡವ್ರುಗಳಿಗೂ ಸ್ವಲ್ಪ ಸಹಾಯ ಮಾಡಿದರೆ ಅದು ಇನ್ನೂ ಬೆಳಕಿಗೆ ಬಂದಿಲ್ಲ. ಒಂದು ಅಂದರೆ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ, ಒಬ್ಬರಿಗೆ ಮೋಸ ಮಾಡಿಲ್ಲ. ಅದಕ್ಕೆ ಅವ್ರು ಕಂಡ್ರೆ ನಮಗೂ ಸ್ವಲ್ಪ ಇಷ್ಟ. ತನಿಷ್ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಂತೀರ? ಜೋಡಿ ಚೆನ್ನಾಗೈತೆ. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಾವು. ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದು ಗೊತ್ತಿಲ್ಲ, ನೋಡಿದವ್ರ ಕಣ್ಣಿಗೆ ಯಾವ ಥರ ಕಾಣುತ್ತೋ ಅದು ಗೊತ್ತಿಲ್ಲ. ಏನಿಲ್ಲ, ಪ್ರೀತಿಯಿಂದ ಚೆನ್ನಾಗಿದ್ರೆ ಒಂದು 50 ಎಪಿಸೋಡ್ 50 ದಿನದವರೆಗೆ ಸೈಲೆಂಟ್ ಆಗಿದ್ರು, ಇಮಿಡಿಯೇಟ್ಲಿ ಫೈರ್ ಆಗಿಬಿಟ್ರು. ಏನನ್ನಿಸ್ತಾವಾಗ? ಅಂದರೆ ಒಳಗಡೆ ಏನಾರು ಆಗಿದೆ. ಇವಾಗ ಒಳ್ಳೆಯವರು ಕೊನೆ ತನಕ ಒಳ್ಳೆಯವರೇನೆ, ಅದನ್ನ ಒಬ್ರು ಹೇಳಿದ್ದಾರೆ. ಅದೇ ಒಳ್ಳೆಯವರು ಒಂದ್ಸಲ ಕೆಟ್ಟವರಾದ್ರು ಅಂದ್ರೆ ತಪ್ಪು ಯಾರ್ದಾರು ಏನಾದ್ರು ಇದ್ದೇ ಇರುತ್ತೆ ಅಲ್ವಾ, ಅಷ್ಟೇನೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವ್ರು ಇಷ್ಟನೇ ಸರ್. ಅವರು ಪಡಿಸ್ತಾನಿಂದ ಬಂದಿದ್ದಾರೆ. ಅವರು ಪಾಪ ಎಲ್ಲ ಅವರೇ ಹೇಳ್ಕೊತಾರೆ ಟಿವಿಲಿ. ನಾವು ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಅದರಲ್ಲೂ ನಾವು ಅದ್ರ ಬಗ್ಗೆ ಮಾತು ಆಡಂಗಿಲ್ಲ. ಯಾಕೆಂದ್ರೆ ಅವರೇ ಅಳ್ತಾನು ಹೇಳಿರ್ತಾರೆ, ತಂದೆ ತಾಯಿ ಬಗ್ಗೆನಾಗಿರ್ಬೋದು, ಯಾರ ಬಗ್ಗೆನಾಗಿರ್ಬೋದು ಹೇಳಿರ್ತಾರೆ. ಅವ್ರ ಬಗ್ಗೆನೂ ಅಷ್ಟೇ. ಅದು ಇಷ್ಟ. ಸಂತು ಪಂತು ಅಂತೇಳಿ ತುಕಾಲಿ ಸಂತೋಷ್ ಅವರು, ಅವ್ರದ್ದೆಲ್ಲ ನಮ್ಗೆ ಲೆಕ್ಕಕ್ಕಿಲ್ಲ ಸರ್. ಅವ್ರದ್ದೆಲ್ಲ ಲೆಕ್ಕಕ್ಕಿಲ್ಲ. ಓನ್ಲಿ ಪ್ರತಾಪ್, ವರ್ತೂರ್ ಸಂತೋಷ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಬಾಸೇನೆ. ಹೌದಾ? ಅವ್ರ ಬಗ್ಗೆ ಮಾತಾಡೋಕ್ಕೂ ನಮಗೆ ಹಕ್ಕಿಲ್ಲ. ಬಾಸ್ ಯಾವ್ದಿದ್ರು ಬಾಸೇನೆ, ಲೆವೆಲೇನೆ. ಓಕೆ, ಯಾರು ಗೆಲ್ತಾರೆ ಅಂತೀರಿ ಈ ಸಲ? ಇಬ್ರೇ. ಪ್ರತಾಪ್, ವರ್ತೂರ್ ಇಬ್ರೇ. ನಿಮ್ಮ ಓಟು? ನಮ್ಮ ಓಟು ವರ್ತೂರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶ್ರೀನಿವಾಸ್ ಕೆಂಚ. ಅದು ಕರೆಕ್ಟಾಗಿ ಎಲ್ರಿಗೂ ಕರೆಕ್ಟಾಗಿ ಅವ್ರನ್ನ ಎಚ್ಚರಿಸ್ತಾರೆ. ಅದು ಸೂಪರ್ ಆಗಿದೆ. ಅವ್ರಿಗೋಸ್ಕರನೇ ನಾವು ನೋಡೋದು ಬಿಗ್ ಬಾಸ್. ನಿಮ್ಮ ಓಟು? ನಮ್ಮ ಓಟು ವಿನಯ್. ರನ್ನರ್ ಯಾರು ಆಗ್ತಾರೆ ಅಂತೀರ? ರನ್ನರ್ ಸಂಗೀತ. ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೇಕಂತೀರ? ಸಿರಿ ಅವ್ರು ಹೋಗ್ತಾರೆ. ಯಾಕಂದರೆ ಸಿರಿ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ, ಸೈಲೆಂಟಾಗಿರ್ತಾರೆ. ಎಲ್ಲ ಆಟ ಅಂತ ಬಂದಾಗ ಮಾತ್ರ ಅಲ್ಲಿ ಸ್ವಲ್ಪನೇ ಸ್ಲೋನೇ. ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಸ್ಲೋ. ಇಲ್ಲಿಯವರೆಗೂ ಸೈಲೆಂಟ್ ಆಗಿ ಇದ್ಕೊಂಡೆ ಸೇವ್ ಆಗಿದ್ದಾರೆ ಅವರು. ಹೌದು, ಅದೊಂದಾಗಿ ಅವ್ರು ಏನು ಅಂತ ಒಂದು ಪರ್ಫಾರ್ಮೆನ್ಸ್ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು? ದುರ್ಗಾ ಮುಂಚೆ. ಹೌದು. ಯಾರು ಇಷ್ಟ ಆಗ್ತಾರೆ? ನನಗೆ ವಿನಯ್ ಇಷ್ಟ. ಏನಕ್ಕೆ ರೀ? ವಿನಯ್ ಏನೇ ಇದ್ರೇನು, ಎಷ್ಟೇ ಫೈಟ್ ಮಾಡಿದ್ರೇನು, ಬಟ್ ಅವ್ರು ಯಾವ ಜಾಗದಲ್ಲಿ ಯಾವ ಸ್ಟ್ಯಾಂಡ್ ತಗೊಂತಾರೆ ಕರೆಕ್ಟಾಗಿ ತಗೊಂತಾರೆ. ಆ್ಯಕ್ಚುಲಿ ವಿನಯ್ನ ಅರ್ಥ ಮಾಡ್ಕೊಳೋದು ಕಡಿಮೆ ಇಲ್ಲ, ಬಟ್ ನಮಗೆ ಓವರಾಲ್ ಅವರು ಮಾಡೋ ರೀತಿ
ಆಡಳಿತ ಎಲ್ಲ ಸೂಪರ್ ಆಗಿದೆ. ಈ ಯಾಕಂದರೆ ಪ್ರತಾಪ್ ಎಲ್ಲ ಸ್ವಲ್ಪ ಗೇಮ್ ಆಡ್ತಾರೆ, ಅವ್ರು ಚೆನ್ನಾಗಿ ಮೈಂಡ್ ಗೇಮ್ ತುಂಬ ಇದೆ ಅವ್ರಿಗೆ. ಬಟ್ ವಿನಯ್ ಆಗಿಲ್ಲ, ವಿನಯ್ ಗೇಮ್. ಈ ಬಿಗ್ ಬಾಸ್ ಸೀಸನ್ನಲ್ಲಿ ವಿನಯ್ ಅವರಿಂದನೇ ಹೋಗ್ತಾ ಇರೋದು. ಹೌದು, ವಿನಯ್ ಮತ್ತು ಸಂಗೀತ. ಹಾಂ. ಸಂಗೀತನೂ ಗುಡ್, ಅವರು ಚೆನ್ನಾಗಿ ವಿನಯ್ಗೆ ಫೈಟ್ ಮಾಡ್ತಾರೆ. ಫೈಟ್ ಮಾಡ್ತಾರೆ. ಹಂಗಾದ್ರೆ ಲಾಸ್ಟ್ ಫೈನಲ್ ಎಲ್ಲ ಅವರಿಬ್ಬರು ಇರ್ತಾರೆ. ಸಂಗೀತಗಿಂತ ವಿನಯ್ ಬೆಸ್ಟ್. ಇವರಿಬ್ಬರು ಒಬ್ರಿಗೊಬ್ರು ಟಾರ್ಗೆಟ್ ಮಾಡ್ಕೊಂಡೇ ಆಡ್ತಾ ಇದ್ದಾರೆ. ಹೌದು ಹೌದು, 100%. ಅವರಿಂದಾನೇ ಆ್ಯಕ್ಚುಲಿ ನಾವೇ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅವರಿಬ್ಬರಿಂದ. ಕಾರ್ತಿಕ್ ಅವರೆಲ್ಲ ಓಕೆ, ಬಟ್ ವಿನಯ್ ಸೂಪರ್. ಇವರಿಬ್ಬರಿಂದ ಕಾರ್ತಿಕ್ ಅವರ ನೇಮ್ ಹಾಳಾಗ್ತಾ ಇದೆ ಅನ್ನೋದು. ಅವ್ರು ಗುಡ್ ಪ್ಲೇಯರ್. ಹೌದು ಹೌದು, ಅದಂತೂ ನಿಜಾನೇ. ಯಾಕಂದ್ರೆ ಇವರೇ ಸಂಗೀತ ತುಂಬಾ ಕೆರಿತಾ ಇರ್ತಾರೆ, ಅಲ್ಲಿ ವಿನಯ್ ಎಲ್ಲೋ ಒಂದು ಕಡೆ ಅದು ಔಟ್ ಆಗ್ತಾ ಇರ್ತಾರೆ. ಹಂಗಾಗಿ ವಿನಯೇ ಬರ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಮೈಂಡ್ ಗೇಮ್ ತುಂಬ, ಅವ್ರು ಏನೂ ಇಲ್ಲ, ಜಸ್ಟ್ ಸೈಲೆಂಟ್ ಆಗೇ ಇರ್ತಾರೆ. ಹಂಗೆ ನೋಡಿದ್ರೆ ಸಂಗೀತ, ವಿನಯ್ ಇವರೇ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು. ಇಂಟ್ರೆಸ್ಟ್ ಬರೋಕ್ಕೆ ಕಾರಣನೇ ಅವರೇ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ. ಬಟ್ ಪ್ರತಾಪ್ ಅಲ್ಲ, ಎಲ್ಲರೂ ಪ್ರತಾಪ್ ಅಂತಾರೆ, ಗೊತ್ತಿಲ್ಲ ಪ್ರತಾಪಲ್ಲಿ ಏನು ಅಂತ ಒಂದು, ಅವ್ನು ಯಾರನ್ನೂ ನಗಿಸ್ತಾ ಇಲ್ಲ, ಏನು ಎಂಟರ್ಟೈನ್ಮೆಂಟು ಕೊಡ್ತಾ ಇಲ್ಲ, ಏನು ಗೇಮೂ ಆಡ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಏನು ಗೇಮ್ ಕೊಡ್ತಾ ಇಲ್ಲ. ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಮನುಷ್ಯ ಸೈಲೆಂಟ್ ಆಗಿ ಇದ್ದುಕೊಂಡೆ ಆಲ್ರೆಡಿ ವಿನ್ನರ್ ಅನ್ನೋ ರೇಂಜಿಗೆ ಟ್ರೀಟ್ ಆಗಿ ಚಾನ್ಸೇ ಇಲ್ಲ. ಅದೆಲ್ಲ ಸುಮ್ಮನೆ. ಆ್ಯಕ್ಚುಲಿ ನಾವು ವಿನ್ನರ್ ಅಂತ ಅನ್ಸ್ಕೊಳೋ ಅಂಥದ್ದು ಏನೂ ಇಲ್ಲ, ಅಂಥ ಕ್ವಾಲಿಟಿನೂ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿರೋದು, ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ನಾನೇ ಅದೆಲ್ಲ ಏನು ಆಟ ಏನೋ ಅನ್ಬಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರಿಂದಾನೇ ಇದು ಬಿಗ್ ಬಾಸ್.